ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಇದರಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನ ಜ್ಞಾನೋಪದೇಶ ನಡೀತಾ ಇತ್ತು. ಅದರಲ್ಲಿ ಯೋಗ ಮಾರ್ಗವನ್ನು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಕೃಷ್ಣ ವಿವರಣೆಯನ್ನು ಕೊಡ್ತಾ ಇದ್ದ. ಯಾವಾಗ ಈ ಕುಂಭಕ ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾನೋ ಆಗ ಇಂದ್ರಿಯಗಳು ಆತನಿಗೆ ಅಧೀನವಾಗಲು ಮನಸ್ಸು ಸಹ ಪ್ರಾಣವಾಯುವಿನೊಡನೆ ಸೇರಿ ಏಕಜೀವವಾಗುವುದು. ಯಾವಾಗ ಈ ಕುಂಭಕ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಇರ್ತಾನೋ ಸಾಧಕ, ಆಗೇನಾಗುತ್ತೆ, ಇಂದ್ರಿಯಗಳು ವಶವಾಗುತ್ತೆ. ಇಂದ್ರಿಯಗಳು ವಶವಾದಾಗ ಏನಾಗುತ್ತೆ, ಮನಸ್ಸು ಸಹ ಪ್ರಾಣವಾಯುವಿನೊಡನೆ ಸೇರಿ ಏಕಜೀವವಾಗುವುದು. ಮನಸ್ಸು ಬೇರ್ಪಟ್ಟಿರ್ತದೆ. ಯಾಕೆ? ಪ್ರಾಣವಾಯುವಿನ ಚಲನೆಯ ವೇಗವೇ ಮನಸ್ಸಾಗಿರ್ತದೆ. ಈಗ ಆ ಪ್ರಾಣವಾಯುವಿನ ಚಲನೆ ನಿಂತೋಗುತ್ತಲ್ಲ, ನಿಂತೋದಾಗ ಏನಾಗುತ್ತೆ, ಮನಸ್ಸು ಪ್ರಾಣವಾಯುವಿನ ಜೊತೆಯಲ್ಲಿ ಸೇರಿಕೊಳ್ತದೆ. ಹೀಗೆ ಸೇರಿಕೊಂಡಂಥ ಆ ಮನಸ್ಸು ಆಗ ಪ್ರಾಣವಾಯು ತಾನಾಗಿಯೇ ಚಿದಾಕಾಶವನ್ನು ಸೇರಿ ಅಭ್ಯಾಸವನ್ನು ಹೊಂದಿಸುತ್ತಾ ಆತ್ಮಸ್ಥಿತಿಯನ್ನು ಸೇರುವುದು. ಈ ರೀತಿಯಲ್ಲಿ ಯಾವಾಗ ಮನಸ್ಸು ಪ್ರಾಣವಾಯು ಒಡನೆ ಸೇರಿಕೊಳ್ತದೋ ಆಗ ತಾನಾಗಿಯೇ ಚಿದಾಕಾಶವನ್ನು ಸೇರಿಕೊಳ್ತದೆ, ಪರಮಾತ್ಮನಲ್ಲಿ ಸೇರಿಕೊಳ್ತದೆ. ಸಮಾಧಿಯು ಮನೆಯಿಂದ ಮನೆಯನ್ನು ಶೋಧಿಸುತ್ತಾ ಆತನನ್ನು ಹುಡುಕಿಕೊಂಡು ಬರುವುದು. ಅಂದರೆ ಸಾಧಕನಿರ್ತಾನಲ್ಲ, ಆ ಕುಂಭಕ ಪ್ರಾಣಾಯಾಮದ ಸಾಧಕನಿರ್ತಾನಲ್ಲ, ಅವನು ಯಾವ ಗಳಿಗೆಯಲ್ಲ ಅಂದರೆ ಆ ಗಳಿಗೆಯಲ್ಲಿ, ಯಾವ ಗಳಿಗೆ ಅಂದರೆ ಆ ಗಳಿಗೆಯಲ್ಲಿ ಸಮಾಧಿ ಸ್ಥಿತಿಯನ್ನು ಹೊಂದಿಬಿಡ್ತಾನೆ. ಯಾಕಂದರೆ ಸಮಾಧಿ ಸ್ಥಿತಿ ಅನ್ನೋದು ಅದನ್ನು ಹುಡುಕೊಂಡು ಬರ್ತಾ ಇರ್ತದೆ. ಮಾರುತಿ ಎಂಬ ಪಾರ್ವತಿಯು ಸಮಾಧಿರಾಜನಾದ ಶಂಕರನನ್ನು ಆದರದಿಂದ ಗೌರವಿಸುವಳು. ಅಂದರೆ ಇಲ್ಲಿ ಮಾರುತಿ ಅಂದರೆ ಪ್ರಾಣವಾಯು ಅಂತ, ಸಮಾಧಿರಾಜನಾದ ಶಂಕರನನ್ನು ಅಂದರೆ ಸಮಾಧಿ ಸ್ಥಿತಿ ಅಂತಕ್ಕಂಥದ್ದು ಈ ಯೋಗಿಗೆ ತಾನಾಗಿ ಒಲಿದು ಬರ್ತದೆ ಅಂತ ಅದರ ಅರ್ಥ. ಈ ರೀತಿಯಲ್ಲಿ ಅವನು ಸಾಧಕನ ಈ ಸ್ಥಿತಿಯಲ್ಲಿ ಸಿದ್ಧಿ ಎಂಬ ಭಂಡಾರವು ಹೊರಬಿದ್ದಿದೆ ಎಂಬಂತೆ ಕಾಣಿಸುವುದು. ತಾತ್ಪರ್ಯ ಏನಂದರೆ, ಆತನು ಸಾಧಕನಂತೆ ಕಾಣುತ್ತಿದ್ದರೂ ಸಿದ್ಧ ಪುರುಷನೆಂತಲೇ ತಿಳಿಯಬೇಕು. ಈ ರೀತಿಯಲ್ಲಿ ಯೋಗ ಸಾಧನೆಯನ್ನು ಮಾಡಿದಂಥ ಒಬ್ಬ ಯೋಗಿ ಆತನು ಸಿದ್ಧ ಪುರುಷ ಅಂತಲೇ ನಾವು ತಿಳಿಯಬೇಕು. ಆತನು ಕೋಟ್ಯಾಂತರ ವರ್ಷಗಳಿಂದ ಬಂದ ಸಹಸ್ರಾರು ಜನ್ಮಗಳ ಪ್ರತಿಬಂಧಕಗಳನ್ನೆಲ್ಲ ದಾಟುತ್ತಾ ಸ್ವಾತ್ಮಸಿದ್ಧಿ ಎಂಬ ಸಮುದ್ರ ತೀರವನ್ನು ಕಾಪಟ್ಯವಿಲ್ಲದೆ ಸೇರುವನು. ಯಾವುದೇ ರೀತಿ ಕಪಟವಿಲ್ಲದೆ ಬಹುಜನ್ಮಗಳಿಂದ ಕೋಟ್ಯಾಂತರ ಜನ್ಮಗಳಿಂದ ಅವನು ಮಾಡ್ಕೊಂಬಂದಿದ್ನಲ್ಲ, ಆ ಜನ್ಮಗಳಲ್ಲಿ ಬಂದಂಥ ಪ್ರತಿಬಂಧಕಗಳು, ಅವನ ಬಂಧನಕ್ಕೆ ಏನೇನು ಕೆಲಸಗಳಾಗಿದ್ವೋ ಆ ಎಲ್ಲ ಬಂಧನಗಳನ್ನು ಅವನು ದಾಟುತ್ತಾ ಬಂದ್ಬಿಟ್ಟಿರ್ತಾನೆ. ಸ್ವಾತ್ಮಸಿದ್ಧಿ ಎಂಬ ಸಮುದ್ರ ತೀರವನ್ನು ಕಾಪಟ್ಯವಿಲ್ಲದೆ ಸೇರುವನು. ಅಂದರೆ ಮುಕ್ತಿ ಅಂತಕ್ಕಂಥವನಿಗೆ ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ಆಗಿರ್ತದೆ. ಸಿಂಹಾಸನವನ್ನು ಏರುತ್ತಾನೆ ಮತ್ತು ವಿಷಯಗಳ ರುಚಿಯನ್ನು ತೊರೆದು ಸಾಧನಾ ಮಾರ್ಗದಿಂದ ವಿವೇಕವೆಂಬ ಸಿಂಹಾಸನವನ್ನು ಏರುತ್ತಾನೆ. ದೊಡ್ಡ ವಿವೇಕಿ ಆಗ್ತಾನೆ ಸಾಧಕ. ನಂತರ ವಿವೇಕಕ್ಕೂ ಸಹ ಅತೀತವಾದ ಪರಬ್ರಹ್ಮದೊಡನೆ ಏಕರೂಪತೆಯನ್ನು ಪಡೆಯುತ್ತಾನೆ. ಆಗ ಮನಸ್ಸಿನ ಮೇಲೆ ಮುಸುಕಿದ್ದ ಮೋಡವು ಬಿಟ್ಟು ಹೋಗಿ ಪ್ರಾಣವಾಯುವು ಚಿದಾಕಾಶದಲ್ಲಿ ಲೀನವಾಗುವುದು. ಯಾವಾಗ ಅವನು ವಿವೇಕಿ ಆಗ್ತಾನೋ ಆಗ ಮನಸ್ಸು ಪ್ರಾಣವಾಯುವಿನೊಡನೆ ಸೇರಿಕೊಳ್ತದೆ, ಪ್ರಾಣವಾಯು ಪರಮಾತ್ಮನಲ್ಲಿ ಲೀನಗೊಳ್ತದೆ. ಇಂತಹ ಯೋಗ ಭ್ರಷ್ಟನಿಗೆ ಮರಣ ಬರಲು ಆತನು ಓಂಕಾರ ರೂಪಿಯಾದ ಶಿರದ ಬಿಂದುವಿನಲ್ಲಿ ತಾನು ಐಕ್ಯನಾಗುವನು. ಈ ಪ್ರಕಾರ ಅವರ್ಣನೀಯವಾದ ಪರಮ ಸುಖವನ್ನು ಪಡೆದು ಮಾತಾಡುವುದು ನಿಂತು ಮುಕ್ತನಾಗುವನು. ಗತಿಗೆ ಗತಿಯನ್ನು ಕೊಡುವಂತಹ ಬ್ರಹ್ಮಸ್ಥಿತಿಯನ್ನು ಸೇರಲು ನಿರಾಕಾರ ಮೂರ್ತಿಯಾಗುವನು. ಆತನು ಹಿಂದಿನ ಮಲವನ್ನು ತೊಳೆದು ಶುದ್ಧಪಡಿಸುವ ಜಲದಂತೆ ಅನೇಕ ಜನ್ಮಗಳ ಪ್ರತಿಬಂಧಕಗಳನ್ನೆಲ್ಲ ತೊರೆದು ಶುದ್ಧ ಜ್ಞಾನದಿಂದ ಯೋಗ ಸಿದ್ಧಿಯನ್ನು ಪಡೆಯುವನು. ಅರ್ಜುನನ ಪ್ರಶ್ನೆ ಏನಾಗಿತ್ತು, ಅರ್ಧದಲ್ಲಿಯೇ ಪ್ರಾಣ ಬಿಟ್ಬಿಟ್ರೆ ಅಂಥ ಯೋಗ ಸಾಧಕನ ಗತಿ ಏನು ಅಂತ. ಅದಕ್ಕೆ ಅವನು ಅಂಥ ಯೋಗ ಸಾಧನೆಯನ್ನು ಮುಂದಿನ ಜನ್ಮದಲ್ಲಿ ಮುಂದುವರಿಸ್ಕೊಂಡು ಬಂದು ಈ ರೀತಿಯಲ್ಲಿ ಕೊನೆ ಪ್ರಯತ್ನವಾದ ಮುಕ್ತಿಯನ್ನು ಕೂಡ ಸೇರ್ತಾನೆ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಹುಟ್ಟಿದಾಕ್ಷಣವೇ ಲಗ್ನ ಘಟಿಕೆಯು ಶಿಷ್ಟಸಮ್ಮತವಾದ ಸರ್ವಲಕ್ಷಣಗಳು ಕೂಡಿ ಬರುತ್ತವೆ. ಮೋಡಗಳು ನಶಿಸಿದರೂ ಆಕಾಶವು ಉಳಿದಿರುವಂತೆ ಯೋಗಭ್ರಷ್ಟನಾದ ಪುರುಷನು ವಿಘ್ನರಾಶಿಯನ್ನು ಪರಿಹರಿಸಿಕೊಂಡು ಶರೀರದಲ್ಲಿ ಇದ್ದರೂ ಪರಕ್ಕೆ ಪರತತ್ವವೆನಿಸಿ ವಿಶ್ವಕ್ಕೆ ಪರಮ ಬೀಜವಾಗಿರುವ ಬ್ರಹ್ಮ ಪದವಿಯನ್ನು ಹೊಂದುವನು.
ಈ ರೀತಿಯಲ್ಲಿ ಅವನು ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಯಾವುದೇ ರೀತಿಯಲ್ಲಿ ಲಾಸ್ ಆಗೋದಿಲ್ಲ ಯೋಗ ಸಾಧನೆಯನ್ನು ಮಾಡಿದ್ರೆ ಅನ್ನೋದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇರೋದು. ಕರ್ಮನಿಷ್ಠನಾದ ಪುರುಷನು ಲಾಭದಲ್ಲಿ ಭರವಸೆ ಉಳ್ಳವನಾಗಿ, ಯಾರು ಕರ್ಮಕ್ಕೆ ನಿಷ್ಠೆಯಿಂದ ನಡ್ಕೊಳ್ತಕ್ಕಂಥ, ಕರ್ಮವನ್ನು ಮಾಡಲೇಬೇಕು ಅಂತಕ್ಕಂಥ ಪುರುಷನು ಲಾಭದಲ್ಲಿ ಭರವಸೆ ಉಳ್ಳವನಾಗಿ ಕರ್ಮವೆಂಬ ಪ್ರವಾಹದಲ್ಲಿ ಧೈರ್ಯವೆಂಬ ಈಜು ಬುರುಡೆಯನ್ನು ಕಟ್ಟಿಕೊಂಡು ಸಂತೋಷದಿಂದ ಧುಮುಕುವನು. ಇನ್ನು ಜ್ಞಾನಿಯು ಜ್ಞಾನವೆನ್ನುವ ಅಭೇದ್ಯ ಕವಚವನ್ನು ಧರಿಸಿಕೊಂಡು ಸಂಸಾರವೆಂಬ ಸಮರದಲ್ಲಿ ಎರಡೂ ಕೈಗಳಿಂದಲೂ ಹೋರಾಡುವನು. ಪರಬ್ರಹ್ಮವನ್ನು ಪಡೆಯಬೇಕೆಂಬ ಅಭಿಲಾಷೆ ಉಳ್ಳವನು ಕಾಲು ಜಾರಿದರೂ ಬಿಡದಂತೆ ತಪಸ್ಸೆಂಬ ದುರ್ಗಮವಾದ ಗುಡ್ಡದ ಮೇಲೆ ಹತ್ತುವುದಕ್ಕೆ ಪ್ರಯತ್ನಿಸುವನು. ಭಕ್ತರಿಗೆ ಭಜನಾ ಸ್ಥಾನವಾಗಿಯೂ ಯಾಜಕರಿಗೆ ಯಜ್ಞ ದೇವತೆಯಾಗಿಯೂ ಸರ್ವರಿಗೂ ಪೂಜನೀಯವಾಗಿಯೂ ಇರುವ ಪರಬ್ರಹ್ಮನನ್ನು ಎಡಬಿಡದಂತೆ ಅಭ್ಯಸಿಸುತ್ತಾ ಹೊಂದುವನು. ಇಂತಹ ಅಭ್ಯಾಸಿಗಳಾದ ಕರ್ಮನಿಷ್ಠರಿಗೆ ವಂದ್ಯನಾಗಿಯೂ ಜ್ಞಾನಿಗಳಿಗೆ ಜ್ಞೇಯವಾಗಿಯೂ ತಪಸ್ವಿಗಳಿಗೆ ತಪೋರೂಪವಾಗಿಯೂ ಇರುವನು. ಆತನು ಮನೋಧರ್ಮದೊಡನೆ ಜೀವಾತ್ಮ ಪರಮಾತ್ಮರ ಸಂಗಮ ಸ್ಥಳವನ್ನು ಸೇರುವನು. ಈ ರೀತಿ ಯೋಗ್ಯತೆಯನ್ನು ಪಡೆದವನು ಸ್ಥಾವರದಲ್ಲಿ ತನ್ನನ್ನು ನೋಡುವನು. ಆದ್ದರಿಂದ ಹೇ ಅರ್ಜುನ, ನೀನು ಯೋಗಿಯಾಗಿ ಎಂದು ಬಾರಿ ಬಾರಿಗೂ ಉಪದೇಶಿಸುತ್ತಿರುವೆನು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತು ಅರ್ಜುನನಿಗೆ ಶ್ರವಣದಲ್ಲಿ ಆಸಕ್ತಿಯು ಇಮ್ಮಡಿಸಿತು. ಯಾಕಂದರೆ ಯೋಗಿಯನ್ನು ದೇವತೆಗಳಿಗೂ ದೇವನೆಂದು ತಿಳಿಯಬೇಕು. ಯೋಗಿ ಯಾರಪ್ಪ ಅಂದರೆ ಒಬ್ಬ ಯೋಗಿ ದೇವತೆಗಳಿಗೂ ದೇವನು, ದೇವತೆಗಳಿಗಿಂತ ದೊಡ್ಡವನು ಒಬ್ಬ ಯೋಗಿ. ಆತನು ಸುಖದ ಆಗರವಾಗಿಯೂ ನನ್ನ ಪ್ರಾಣ ಸ್ವರೂಪನಾಗಿಯೂ ಇರುವನು. ಕೃಷ್ಣ ಹೇಳ್ತಾ ಇರೋ ಮಾತು. ಭಕ್ತಿ, ಭಜಕ, ಭಕ್ತ ಸಾಧನವೆಂಬ ಮೂರರಲ್ಲಿಯೂ ನಾನಿರುವೆನು. ನನಗೂ ಆತನಿಗೂ ಭಿನ್ನತವಿಲ್ಲ. ನನಗೂ ನನ್ನ ಭಕ್ತನಿಗೂ ಇರುವ ಪರಸ್ಪರ ಪ್ರೇಮವನ್ನು ವರ್ಣಿಸುವುದಕ್ಕೆ ವಾಣಿಯು ಅಸಮರ್ಥಳು. ವಾಣಿ ಅಂದರೆ ಇಲ್ಲಿ ಸರಸ್ವತಿ ಕೂಡ ಅಸಮರ್ಥಳು. ನನಗೂ ಭಕ್ತನಿಗೂ ಇರೋ ಸಂಬಂಧವನ್ನು ವರ್ಣಿಸ್ಲಿಕ್ಕೆ. ಅಂದ್ರೆ ಅವಿನಾಭಾವ ಸಂಬಂಧ, ಒಂದಕ್ಕೂ ಒಬ್ರಿಗೊಬ್ರು ಬಿಟ್ಟಿರಲಾಗದಷ್ಟು ಅದನ್ನು ಸರಸ್ವತಿಯು ಕೂಡ ವರ್ಣಿಸಲಾರಳು. ಆತನಿಗೆ ನನ್ನಲ್ಲಿ ಉಂಟಾಗಿರುವ ತನ್ಮಯತೆಯನ್ನು ಪ್ರೇಮ ದೃಷ್ಟಿಯಿಂದ ಹೋಲಿಸಿ ಹೇಳಬೇಕಾದರೆ ನಾನು ಭಕ್ತನೆಂತಲೂ ಆತನು ಆತ್ಮನೆಂತಲೂ ಹೇಳಬೇಕು. ಇಲ್ಲಿ ಭಗವಂತನೇ ಭಕ್ತನಾಗ್ಬಿಡ್ತಾನೆ, ಭಕ್ತನೇ ಆತ್ಮನಾಗ್ಬಿಡ್ತಾನೆ. ಈ ಪ್ರಕಾರ ಭಕ್ತರೆಂಬ ಚಕೋರಗಳಿಗೆ ಚಂದ್ರಮನು, ಸದ್ಗುಣಗಳ ಸಾಗರನು, ಮೂರು ಲೋಕಗಳಿಗೆ ಶ್ರೇಷ್ಠನೂ ಆದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ತತ್ವಸಾರವನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಅರ್ಜುನನಿಗೆ ಶ್ರವಣದಲ್ಲಿ ಆಸಕ್ತಿ ಇಮ್ಮಡಿಸಿತು. ಇಷ್ಟೆಲ್ಲ ಕಥೆಗಳನ್ನ ಕೇಳ್ತಾ ಇದ್ದಂಥ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಯಿತು. ಆ ಸ್ಥಿತಿಯನ್ನರಿತ ಶ್ರೀಕೃಷ್ಣನು ಸಂತೋಷಯುಕ್ತನಾದನು. ಈಗ ನಾವು ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಅವ್ರು ಕೇಳಿಸ್ಕೊತಾ ಇದ್ದರೆ ನಮ್ಗೆ ಹೇಳೋಕ್ಕೂ ಉತ್ಸಾಹ. ಅವರೆಲ್ಲೋ ಬೇರೆ ಕಡೆ ಅನ್ಯ ಮನಸ್ಕರಾಗಿ ಕೂತ್ಕೊಬಿಟ್ರೆ ನಮಗೆ ಅಷ್ಟು ಆಸಕ್ತಿ ಇರೋದಿಲ್ಲ. ಆ ರೀತಿಯಲ್ಲಿ ಅರ್ಜುನ ಕೃಷ್ಣನ ಮಾತನ್ನೇ ಕೇಳ್ತಾ ಇದ್ದ, ಮೇಲಿನ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದ. ಈಗ ಅರ್ಜುನನ ಮಾತುಗಳಿಗೆ ಕೃಷ್ಣ ಅನೇಕ ಉತ್ತರವನ್ನು ಕೊಡ್ತಾ ಇದ್ದ. ಕೃಷ್ಣನಿಗೂ ಕೂಡ ಉತ್ಸಾಹ ಜಾಸ್ತಿ ಇತ್ತು. ಅರ್ಜುನನು ಶ್ರೀಕೃಷ್ಣನ ವಾಕ್ಯಕ್ಕೆ ದರ್ಪಣವಾಗಿದ್ದನು. ಶ್ರೀಕೃಷ್ಣನ ಮಾತುಗಳಿಗೆ ಅರ್ಜುನ ಕನ್ನಡಿಯಂತಿದ್ದ. ಅರ್ಜುನನೆಂಬ ಕನ್ನಡಿಯಿಂದ ಶ್ರೀಕೃಷ್ಣನು ತನ್ನ ಪ್ರತಿಬಿಂಬವನ್ನೇ ನೋಡುತ್ತಾ ಆನಂದ ಪಡೆದನು. ಅರ್ಜುನನೆಂಬ ಕನ್ನಡಿಯಿಂದ ಅಂದರೆ ಅರ್ಜುನನಲ್ಲಿ ಎಷ್ಟು ಆ ತನ್ಮಯತೆ ಇತ್ತು ಅಂದರೆ, ನನ್ನ ಮಾತುಗಳು ಪ್ರತಿಫಲಿಸಿ ಹೊರಗೆ ಬರ್ತಾ ಇದೆಯೇನೋ ಅನ್ನುವಷ್ಟು ಪ್ರತಿಫಲನ, ರಿಯಾಕ್ಷನ್ ಇತ್ತು ಅರ್ಜುನನಲ್ಲಿ. ಅದನ್ನು ನೋಡಿ ಕೃಷ್ಣ ಸಂತೋಷ ಪಡ್ತಾ ಇದ್ದ ಮತ್ತು ಆನಂದದಿಂದಲೇ ಮುಂದಿನ ಪ್ರಕರಣವನ್ನು ಅರ್ಜುನನಿಗೆ ವಿಸ್ತಾರಪೂರ್ವಕವಾಗಿ ತಿಳಿಸುವನು. ಇನ್ನು ಮುಂದಿನ ಪ್ರಸಂಗದಲ್ಲಿ ಮಹಾಸಿದ್ಧಾಂತವೆನ್ನುವ ಬೀಜಗಳು ಅಂಕುರಿಸಿ ಸ್ಪಷ್ಟವಾಗಿ ಪ್ರಫುಲ್ಲಿತವಾಗಿ ಶಾಂತರಸದಿಂದ ತುಂಬಿ ತುಳುಕುವಂತೆ ಮಾಡುವುದು. ಇದಕ್ಕೆ ಕಾರಣವೇನೆಂದರೆ ಸಾತ್ವಿಕ ಭಾವನೆ ಎಂಬ ವೃಷ್ಟಿಯಿಂದ ಅಧ್ಯಾತ್ಮ ತಾಪವೆನ್ನುವ ಮಣ್ಣು ಹೆಂಟೆಯನ್ನು ಒಡೆದು ಶ್ರೋತೃಗಳ ಚಿತ್ತವೆಂಬ ಹೊಲವನ್ನು ಸಮ ಮಾಡಿ ಜ್ಞಾನವೆನ್ನುವ ಬೀಜವನ್ನು ಚೆಲ್ಲುವರು. ಯಾರು? ಕೃಷ್ಣಾರ್ಜುನರು. ಶ್ರೋತೃಗಳ ಚಿತ್ತವೆಂಬ ಪಾತಿಯು ಬೀಜವನ್ನು ಧರಿಸುವುದಕ್ಕೆ ಸಿದ್ಧವಾಗಿದೆ.
ಚಿನ್ನದಂತೆ ಪರಿಶುದ್ಧರಾದ ಶ್ರೋತೃಗಳನ್ನು ನೋಡಿ ಶ್ರೀ ನಿವೃತ್ತಿನಾಥರ ಮನಸ್ಸಿನಲ್ಲಿಯೂ ಸಿದ್ಧಾಂತವೆನ್ನುವ ಬೀಜವನ್ನು ಬಿತ್ತಬೇಕೆನ್ನುವ ಉತ್ಸಾಹ ಉಂಟಾಯಿತು. ಆದ್ದರಿಂದ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನದೇವನು ಹೇಳ್ತಾನೆ, ನನ್ನ ಸದ್ಗುರುಗಳು ಈ ಬೀಜಗಳನ್ನು ಬಿತ್ತುವುದಕ್ಕಾಗಿ ನನ್ನನ್ನು ಜೋಳಿಗೆಯಂತೆ ಉಪಯೋಗಿಸಿಕೊಂಡರು. ಇದರಲ್ಲಿ ಹಾಕಿರುವ ಸಿದ್ಧಾಂತವೆನ್ನುವ ಬೀಜಗಳು ಈಗ ಬಿತ್ತಲ್ಪಡುತ್ತವೆ ಎನ್ನುತ್ತಾ ಜ್ಞಾನರಾಜನು ಸದ್ಗುರುವಿನ ಪಾದಾರವಿಂದಕ್ಕೆ ನಮಿಸಿ ವಿನಯದಿಂದ, ಶ್ರೀ ಗುರುವೇ, ನಿನ್ನ ಕರತಳವನ್ನು ನನ್ನ ಮಸ್ತಕದಲ್ಲಿಡು ಎನ್ನಲು, ಹೇ ಜ್ಞಾನೇಶ, ನಿನ್ನ ಸಂದೇಹವನ್ನು ಬಿಡು, ನಿನ್ನ ಮಸ್ತಕದಲ್ಲಿ ನನ್ನ ಹಸ್ತವನ್ನಿಟ್ಟಿರುವೆನು ಎಂದರು. ಇವರು ಜ್ಞಾನದೇವರು, ಗುರುಗಳೇ, ಇಂಥ ಒಂದು ಜ್ಞಾನದ ರಾಶಿಯನ್ನು ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಅದರಿಂದ ನನ್ನನ್ನು ಆಶೀರ್ವದಿಸಿ, ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸಿ ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳಂತಾರೆ, ನಿನ್ನ ಸಂದೇಹವನ್ನು ಬಿಡು, ನಾನು ನಿನಗೆ ಆಶೀರ್ವಾದ ಮಾಡಿದ್ದೀನಿ, ನೀನು ಉಪದೇಶವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಈಗ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಂಥ ಜ್ಞಾನದೇವರು ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದವನ್ನು ಮುಂದುವರಿಸಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.